ಇನ್ನು ಗ್ರಾಮಸ್ಥರ ಹೆಸರಲ್ಲಿ ಸಾಲ ಪಡೆದಂತಹ ದಂಪತಿ ಪರಾರಿಯಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಈ ದಂಪತಿ. ಗ್ರಾಮಸ್ಥರ ಹೆಸರಲ್ಲಿ ಸಾಲ ಮಾಡಿರೋದು ತುಮಕೂರು ಜಿಲ್ಲೆ ಮಧುಗಿರಿಯ ದೊಡ್ಡ ಹೊಸಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಜನರಿಗೆ ಟೋಪಿ ಹಾಕಿ ಪ್ರತಾಪ್ ಹಾಗೆ ರತ್ನಮ್ಮ ಪರಾರಿಯಾಗಿದ್ದಾರೆ. 35 ಮಂದಿಯ ಆಧಾರ್ ಕಾರ್ಡ್ ಪಡೆದು ವಂಚನೆಯನ್ನ ಎಸಗಿದ್ದಾರೆ ಈ ದಂಪತಿ. 50 ಲಕ್ಷಕ್ಕೂ ಹೆಚ್ಚು ಸಾಲ ಪಡೆದು ಪರಾರಿಯಾಗಿದ್ದಾರೆ. 10ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ. ಅಂದ್ರೆ ಜನರ ಹೆಸರಲ್ಲಿ ತಾವೇ ಸಾಲ ಪಡೆದು ವಂಚನೆಯನ್ನ ಎಸಗಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಗ್ರಾಮಸ್ಥರಿಗೆ ಈಗ ನೋಟಿಸ್ ಬರ್ತಾ ಇದೆ. 2 ತಿಂಗಳ ಹಿಂದೆಯೇ ಪ್ರತಾಪ್ ಹಾಗೆ ರತ್ನಮ್ಮ ನಾಪತ್ತೆಯಾಗಿದ್ದು ಹಣ ಕಟ್ಟುವಂತೆ ಗ್ರಾಮಸ್ಥರ ಹಿಂದೆ ಬಿದ್ದಿದೆ ಫೈನಾನ್ಸ್ ಕಂಪನಿ. ನೋಡಿ, ಇಬ್ಬರು ದಂಪತಿ ನೀವೇನ್ ಗಮನಿಸ್ತಾ ಇದ್ದೀರಿ, ವಂಚಕ ದಂಪತಿ ಮೈಕ್ರೋ ಫೈನಾನ್ಸ್ ನಲ್ಲಿ ಗ್ರಾಮಸ್ಥರ ಹೆಸರಲ್ಲಿ ವಂಚನೆಯನ್ನ ಮಾಡಿದ್ದಾರೆ. ಅಂದ್ರೆ ಅವರ ಹೆಸರಲ್ಲಿ ಬೇರೆ ಬೇರೆ ಜನರ ಹೆಸರನ್ನ ಕೊಟ್ಟು ಅದರಲ್ಲಿ ವಂಚನೆ ಎಸಗಿದ್ದಾರೆ. ಮೈಕ್ರೋ ಫೈನಾನ್ಸರು ಪ್ರತಿನಿತ್ಯ ಬರ್ತಾರೆ ಸರ್. ಜನಗಳಿಗೆ ಪ್ರತಿನಿತ್ಯ ಬಂದು ಕಿರುಕುಳ ಕೊಡ್ತಾರೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲೂ ಸಮೇತ ಸಾಲ ಮಾಡಿದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಕಾಲಾವಕಾಶ ಕೊಡುತ್ತೆ ಸರ್ಕಾರನೆಲ್ಲ, ಸಾಲ ಆದ್ರೂ ಮನ್ನಾ ಮಾಡುತ್ತೆ. ಆದ್ರೆ ಮೈಕ್ರೋ ಫೈನಾನ್ಸರು ಸಾಲನೂ ಮನ್ನಾ ಮಾಡಲ್ಲ, ಜನಗಳಿಗೆ ಹಿಂಸೆ ಕೊಡ್ತಾರೆ. ಇಲ್ಲಿ ಮೊನ್ನೆ ನಾನು ನೋಡಿರೋ ಪ್ರಕಾರ, ಕಣ್ಣೆದ್ರಿಗೆ ನೋಡಿರೋ ಪ್ರಕಾರ ಕಳಕಾಯಿ ಸಮೇತ ಮಾರಿ ದುಡ್ಡು ಕಟ್ಟಿದ್ದಾರೆ ಸರ್. ಇಲ್ಲೇ ನಮ್ಮ ಪಕ್ಕದ ಮನೆಯವರು ತಿರ್ಗಾ ಮತ್ತೆ ಪಾತ್ರ ಸಾಮಾನು ಮಾರಿ ಕಟ್ರಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರ್ಕಾರನೇ ಕಡಿವಾಣ ಹಾಕ್ಬೇಕು. ನಾವೆಲ್ಲ ಬೇಕಾದ್ರೆ ಕೈ ಜೋಡಿಸ್ತೀವಿ ಸರ್. ಅಂತ ಬ್ಯಾಂಕುಗಳಲ್ಲೇ ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಸಾಲ ಮನ್ನಾ ಮಾಡ್ತಾರೆ. ಇವ್ರು ಯಾಕೆ ಸರ್ ಮನ್ನಾ ಮಾಡಲ್ಲ? ನಂಗೆ ಏನು ಗೊತ್ತಿಲ್ಲ ಸರ್. ನನ್ಗೆ ಸುಮ್ನೆ ಆಧಾರ್ ಕಾರ್ಡ್ ಇಸ್ಕೊಂಡು ಸೈನ್ ಹಾಕಮ್ಮ, ಇಲ್ಲ ಸೈನ್ ಹಾಕಿ 1 ಲಕ್ಷ 2 ಲಕ್ಷ ತಗೊಂಡೋಗಳೆ ಸರ್. ನನ್ ದಿನ ಬತ್ತ ನಾನು ಎಲ್ಲ ತಂದು ಕಟ್ತೀನಿ ಸರ್. ನಾನು ನನ್ನ ಮಗನ ಮಾಡಿದ್ರೆ ಕುಡ್ಕ ಮಗಳು ಇಲ್ಲೇ ಅವಳೆ, ಅವಳಿಗೂ ದುಡಿಬೇಕು, ನಾವು ಊಟ ಮಾಡ್ಬೇಕು ಸರ್. ನಮ್ಗೆ ಏನು ಇದಿಲ್ಲ ಅಂತಂದಾಗ ತಗೊಬಂದು ನನಗೆ ಮೆತ್ತೋಗೋರು ಇಬ್ರು ಸಹ ನನಗೆ ಮೋಸ ಮಾಡೋಗಿರೋದು. ಆ ಲಕ್ಷ್ಮಿ ಒಬ್ಬಳು ನಮ್ಮಳೊಬ್ಳು, ಇವಳೊಬ್ಳು. ಅವಳು 1 ಲಕ್ಷ 2 ಲಕ್ಷ ತಗೊಂಡೋಗೋಳು, ಇವಳು 1 2 ಲಕ್ಷ ತಗೊಂಡೋಗೋಳು. ನಂಗೆ ಸೈನ್ ಹಾಕ್ಸ್ಕೊಂಡದ್ದು ಸುಮ್ಮನೆ ಆಧಾರ್ ಕಾರ್ಡ್ ಇಸ್ಕೊಳ್ಳೋದು ಕೊಟ್ಟು ಹೋಗ್ಬಿಟ್ಟವ್ರೆ. ನಾನು ದಿನ ಬರ್ತಾರೆ ಸರ್. ನೆನ್ನೆ ಎಲ್ಲ ಬಂದಿದ್ರು. ನಾವು ವಾಸ ಆಗ್ತಿರೋ ದೊಡ್ಡಸಳ್ಳಿಯಿಂದ ಹಿಂಗೆ ಲೋನ್ ತಗೊಂಡಿದ್ದೀವಿ ಸರ್. ನಾವು ತಗೊಂಡಿರೋದು ನಾವು ಕಟ್ಕೊಂಡು ಹೋಗ್ತಿದ್ದೀವಿ. ಹಿಂಗೆ ನಮ್ಮೂರಾಗೆ ಒಬ್ರಿಗೆ ಕೊಡ್ಸಿದ್ದೀವಿ ಸರ್. ಒಂದು 2-3 ಪ್ರತಾಪ್ ಗೌಡ ಅಂತ ಅವ್ರಿಗೆ 1-3-4 ಚೀಟಿನ ಲೋನಾಗ ಕೊಡ್ಸಿದ್ವಿ ಸರ್. ಇದು ಅವ್ರದ್ದು ಬೆಂಗಳೂರು ಸರ್. ಬಂದು ಅವ್ರು 8 ಊರಾಗ ವಾಸಿ ಆಗೋರು. ಇಲ್ಲೇ ಅವರು ಒಂದು ಸುಮಾರು ಒಂದು 12-13 ವರ್ಷದಿಂದ ಇಲ್ಲೇ ಇದ್ರು. ಅವರು ಏನೋ ಕಟ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕೊಡ್ಸಿದ್ವಿ ಸರ್. ಚೆನ್ನಾಗೆ ಕಟ್ಕೊಂಡು ಹೋಗ್ತಿದ್ರು. ಇವಾಗ ಸಾಲ ಜಾಸ್ತಿ ಆಗ್ಬಿಟ್ಟು ಊರು ಬಿಟ್ಬಿಟ್ಟವ್ರು ಸರ್. ನಾನು ಕೊಡ್ಸಿದ್ದೆ ಒಂದು 2-3 ಚೀಟಿನ ಕೊಡ್ಸಿದ್ದೀನಿ ಸರ್. ನನಗಿವಾಗ ಬಂದ್ಬಿಟ್ಟು ಮನೆ ಮುಂದೆ ಫೈನಾನ್ಸ್ ಅವರು ಚೀಟಿ ಕಟ್ಟಲೇಬೇಕು, ನೀವು ಕಟ್ಟಲೇಬೇಕು ಅಂತ ಸರ್. ನಾನು ತಗೊಂಡಿಲ್ಲ ಸರ್, ಅವ್ರಿಗೆ ಕೊಡ್ತಿದ್ದೀನಿ. ಅಂದರೆ ನಿಮ್ಮ ಅಕೌಂಟ್ಗೆ ಹಾಕಿದ್ದೀವಿ, ನೀವೇ ಕಟ್ಟಬೇಕು ಅಂತಾರೆ ಸರ್. ನಾನು ತಗೊಂಡಿಲ್ಲ, ನಾನು ಕಟ್ತಿದ್ದೀನಿ. ಅವ್ರದ್ದು ಬಂದು ತಿಂಗಳಿಗೆ ಬಂದು 10,000 ಹಿಂಗೆ ಕಟ್ಬೇಕು ಸರ್. 1 ಅಲ್ಲ 2 ಅಲ್ಲ 3 ಚೀಟಿ ಕಟ್ಬೇಕು ಸರ್. ನೀನು ಯಾಕಮ್ಮ ಅವ್ರಿಗೆ ಕೊಡಿಸ್ದೆ ಸರ್? ಏನೋ ಊರಾಗೆ ನಂಬಿಕೆ ಇರೋರು ಅಂತ ಅಂದ್ಬಿಟ್ಟು ಕೊಡಿಸ್ದೆ ಸರ್. ಚೆನ್ನಾಗೆ ಕಟ್ಕೊಂಡು ಹೋಗ್ತಿದ್ರು. ಈ ತರ ಮಾಡ್ತಾರೆ ಅಂತ ಯಾರಿಗ್ ಗೊತ್ತು ಸರ್? ನಮ್ಗೆ ಗೊತ್ತಿಲ್ಲ. ಆ ಫೈನಾನ್ಸ್ನವ್ರನ್ನ ಕರ್ಕ ಬಂದಿದ್ದಾರು ಅವರೇ ಸರ್. ಯಾವ್ದು ಇಲ್ಲೆಲ್ಲ ಕೂಲಿ ಮಾಡ್ಕೊಂಡು ಇವೆಲ್ಲ ಕೊಡ್ತಿರವ್ರೆ ಸರ್. ಇವೆಲ್ಲ ಯಾರಿಗೂ ಮನೆ ಬಿಟ್ರೆ ಎಲ್ಲ ಕೂಲಿ ಮಾಡ್ಕೊಂಡು ತಿಂತಾರೆ. ಹೊಲ ಇಲ್ಲ, ಏನು ಇಲ್ಲ, ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋ ಅಂತ ಜನ ಸರ್. ಇಂಥವ್ರಿಗೆಲ್ಲ ಅವರೇ ಫೈನಾನ್ಸ್ನವ್ರನ್ನ ಕರ್ಕ ಬರೋರ? ಅವರೇ ಕರ್ಕ ಬರ್ತೀವಿ ಸರ್. ಇವಾಗ ನನಗೆ ಸಾಲ ಬೇಕು ಅಂತ ಅಂದ್ರೆ ಇವರು ಸಾಲ ಚೆನ್ನಾಗ್ ಕಟ್ತಾರೆ, ಇವ್ರು ಚೆನ್ನಾಗ್ ಕಟ್ತಾರೆ ಅಂದ್ರೆ ಮಾತ್ರ ಅವ್ರು ಫೈನಾನ್ಸ್